ಚುನಾವಣೆಯಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಸು ಸೋಲ್ತಾ ಇದೆ. ಬಿಜೆಪಿ ಗೆಲುವು ನಿಶ್ಚಿತ ಅಂತಕ್ಕಂಥ ವಿಚಾರವನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವರದೊಂದು ಸ್ಲೋಗನ್ ಇತ್ತು, ಉಚಿತ, ಖಚಿತ, ನಿಶ್ಚಿತ. ಈಗ ಈ ಚುನಾವಣೆ ಹೊತ್ತಿಗೆ ಜನರು ಎಷ್ಟು ಬೇಸರಗೊಂಡಿದ್ದಾರೆ ಅಂತಂದರೆ, ಅವರಿಗೆ ಉಚಿತ ಹೋಯಿತು, ಈಗ ಚುನಾವಣೆ ಖಚಿತ, ಸೋಲು ನಿಶ್ಚಿತ. ಇದು ಈಗ ಅವರು ಎದುರಿಸ್ತಾ ಇರತಕ್ಕಂಥ ಸಮಸ್ಯೆ. ವಿಶೇಷವಾಗಿ ಹೇಳೋದಾದರೆ, ಅಹಿಂದ ಜಪ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರು ದಾವಣಗೆರೆಗೆ ಬಂದಾಗ ಅಹಿಂದಾಗ ಓಟ್ ಹಾಕಬೇಡಿ ಅಂತಾರೆ. ದಾವಣಗೆರೆಗೆ ಬಂದ ತಕ್ಷಣ ಅಹಿಂದ ಅಭ್ಯರ್ಥಿಗೆ ಓಟ್ ಹಾಕಬೇಡಿ. ಅದೇ ಬಾಗಲಕೋಟೆಗೆ ಹೋದರೆ ಅಹಿಂದಾಗ ಓಟ್ ಹಾಕಿ ಅಂತಾರೆ. ಇದು ಎಂಥ ನೀತಿಯಪ್ಪ ಈ ಮಾನ್ಯ ಮುಖ್ಯಮಂತ್ರಿಗಳದು? ಯಾವ ನೀತಿ ಇದು? ಯಾವ ಸಿದ್ಧಾಂತ ಇವ್ರದು? ಅವರಿಗೆ ಆಪತ್ತು ಬಂದಾಗ ಅಹಿಂದ ಅಹಿಂದ ಜಪ. ಆಮೇಲೆ ಮುಸಲ್ಮಾನರಿಂದನೇ ನಾವು ಬದುಕಿರೋದು ಅಂತ ಎಷ್ಟೋ ಸಾರಿ ಹೇಳಿಕೆ ಕೊಟ್ಟಿದ್ದಾರೆ. ಮುಸಲ್ಮಾನರಿಂದ ಈ ಸರ್ಕಾರ ಮಾಡಿದ್ದೀವಿ ಈ ಸಾರಿ ಅಂತ. ಆದರೆ ಇಲ್ಲಿ ಬಂದು ಭಾಷಣ ಮಾಡ್ತಾರೆ, ಆ ಮುಸ್ಲಿಂ ಕ್ಯಾಂಡಿಡೇಟ್ಗಳಿಗೆ ಯಾರಿಗೂ ಓಟ್ ಹಾಕ್ಬೇಡಿ ಅಂತಾರೆ. ಮುಸ್ಲಿಮರಿಗೆ ಓಟ್ ಹಾಕ್ಬಾರ್ದಂತೆ. ಅಂದರೆ ಮುಸ್ಲಿಮರು ಕಾಂಗ್ರೆಸ್ ಇವ್ರಿಗೆ ಮಾತ್ರ ಓಟ್ ಹಾಕ್ಬೇಕಾ? ಮುಸ್ಲಿಮರಿಗೆ ನೀವು ಮಾಡಿರ್ತಕ್ಕಂಥ ದೋಖ ಇವತ್ತು ನಿನ್ನೆಯಿಂದ ನಾನು ನೋಡ್ತಾ ಇದ್ದೇನೆ. ಹಿಂದೂಗಳಿಗೆ 7,000 ರೂಪಾಯಿ ಅಂತೆ ಓಟಿಗೆ, ಮುಸಲ್ಮಾನರಿಗೆ 10,000 ರೂಪಾಯಿ ಅಂತೆ ಡಿಸಿಷನ್ನು. ಇಲ್ಲಿ ಹಿಂದೂಗಳಿಗೆ 5,000 ರಿಂದ 7,000 ಅಂತೆ, ಮುಸಲ್ಮಾನರಿಗೆ 10,000 ಅಂತೆ. ಇದು ಕಾಂಗ್ರೆಸ್ ನೀತಿಯಾ ಅಥವಾ ಸರ್ಕಾರದ ನೀತಿಯಾ? ನಿಮ್ಮನ್ನು ಯಾರು ಕೇಳೋರಿಲ್ವಾ? ಎಂಥ ವಿಪರ್ಯಾಸ! ಈ ಕಾಂಗ್ರೆಸ್ಸಿನ ಪರಿಸ್ಥಿತಿ ಇಷ್ಟು ಕೆಟ್ಟು ಹದಗೆಟ್ಟಿದೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಾನು ಹೇಳ್ತೇನೆ, ದಾವಣಗೆರೆ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಸಂಪತ್ತಿಗೆ ಸವಾಲು ಹಾಕಿದ್ದಾರೆ. ಯಾರು ಸಂಪತ್ತನ್ನು ಹಿಡ್ಕೊಂಡು ಜನರನ್ನ ಕೊಂಡುಕೊಳ್ಬೇಕು ಅಂತ ಹೊರಟಿದ್ದಾರೋ ಅವರಿಗೆ ನಮ್ಮ ಅಭ್ಯರ್ಥಿ ಸವಾಲು ಹಾಕಿದ್ದಾರೆ. ನಿಮ್ಮ ಸಂಪತ್ತಿಗೆ, ನಿಮ್ಮ ಸಂಪತ್ತು ಏನೂ ಕೆಲಸ ಮಾಡೋದಿಲ್ಲ, ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಅವರು ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಯಾಕೆಂದರೆ ದಲಿತರ ಓಟು ಕಾಂಗ್ರೆಸ್ಸಿಗೆಲ್ಲ. SCP TSP ಹಣ ನುಂಗಿ ಅವರಿಗೆ ಅನ್ಯಾಯ ಮಾಡಿದ್ದೀರಿ. ಒಳ ಮೀಸಲಾತಿಯಲ್ಲಿ ಇವತ್ತು ದೋಖಾ ಮಾಡಿ ಎಲ್ಲರನ್ನ ಬೀದಿಗೆ ನಿಲ್ಲಿಸಿದ್ದೀರಿ. ದಲಿತರ ಓಟಿಲ್ಲ. ಮುಸಲ್ಮಾನರು ಹೈಯೆಸ್ಟ್ ಓಟು. ಅವ್ರು ಹೇಳ್ಬೋದು BJP ಮುಸಲ್ಮಾನರ ವಿರೋಧಿ ಅಂತ. ನಾವು ಯಾರ ವಿರೋಧಿಯೂ ಅಲ್ಲ. ಆದರೆ ಒಳ್ಳೆ ನಡತೆ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ಹಿಂದೂ ಮುಸ್ಲಿಂ ಯಾರೇ ಆಗಿರ್ಬೋದು ಗೌರವಿಸ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಒಂದು ಸಿದ್ಧಾಂತ ಆಗಿದೆ. ಅಲ್ಲಿಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹಳ್ಳಿಗೆ ಹೋಗಬೇಕಾದ್ರೆ ಜನನೇ ಸೇರ್ತಾ ಇಲ್ಲ. ಆ ಕಾರಣದಿಂದ ಹಳ್ಳಿಗೆ ಮೊದಲೇ 10 ಲಕ್ಷ ಹಣ ಕೊಡೋದು, ಜನ ಸೇರಿಸಿರಿ ಅಂತ ಹೇಳೋದು, ಆಮೇಲೆ ಹೋಗಿ ಭಾಷಣ ಮಾಡೋದು. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ನಾನು ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ. ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ನಾಳೆ 5 ಗಂಟೆಗೆ ಈ ಚುನಾವಣಾ ಕಣದಿಂದ ಹೊರಗಡೆ ಹೋಗಬೇಕು. ನಾವು ಅಷ್ಟೇ, ನಾವೆಲ್ಲ ಬೆಂಗಳೂರು ಕಡೆಯಿಂದ ಎಲ್ಲ ಬಂದು ಇವತ್ತು ನಮ್ಮ ಅಭ್ಯರ್ಥಿಯ ಪರವಾಗಿ ಚುನಾವಣೆಗೆ ನಾವು ಭಾಷಣ ಮಾಡ್ತಕ್ಕಂಥದ್ದು, ಜನರನ್ನ ಭೇಟಿ ಮಾಡ್ತಕ್ಕಂಥದ್ದು. ಅವರು ಅದೇ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ನಾವು ಬೆಂಗಳೂರಿಗೂ ಹೋಗಿದ್ದೀವಿ, ಬಂದಿದ್ದೀವಿ,
ಅವರು ಮಾತ್ರ ಬೆಂಗಳೂರಿಗೆ ಹೋಗಲಿಲ್ಲ. ಯಾಕಂತಂದರೆ ಏನಪ್ಪ ಎರಡೂ ಕಡೆ ಸೋತು ಬಿಡ್ತೇನಲ್ಲ, ಹೆಂಗಾದರೂ ಮಾಡಿ ಗೆಲ್ಲಿಸ್ಬೇಕು ಅಂತ ವಾಮ ಮಾರ್ಗಗಳನ್ನು ಹಿಡಿದು ಏನೆಲ್ಲ ಕೆಲಸ ಮಾಡ್ತಿದ್ದಾರೆ. ನಾನು ಹೇಳ್ತೇನೆ, ನಾಳೆ 5 ಗಂಟೆಗೆ ಮಾನ್ಯ ಸಿದ್ದರಾಮಯ್ಯನವರು ಇಲ್ಲಿಂದ ತೆರಳಿದ ಮೇಲೆ ಮುಖ್ಯಮಂತ್ರಿಯಾಗಿ ದಾವಣಗೆರೆಗೆ ಬಹುಶಃ ಇನ್ನು ಬರೋದಿಲ್ಲ. ಇದು ಅಂತ್ಯದ ದಿನಗಳು ಅವರದು. ಮುಖ್ಯಮಂತ್ರಿಯಾಗಿ ಇನ್ನು ದಾವಣಗೆರೆಗೆ ಬರೋದಿಲ್ಲ. ಆದರೆ ಇವತ್ತು ನಾನೊಂದು ಹೇಳ್ತೇನೆ, ಜಮೀರ್ ಅಹ್ಮದ್ ಅವರನ್ನು ಯಾವ ರೀತಿ ಕೆಟ್ಟದಾಗಿ ನಡೆಸ್ಕೊಂಡ್ರಿ, ಓಟ್ ಕೇಳ್ತೀರಿ ಇವತ್ತವರು. ಅವರು ಕೇರಳಕ್ಕೆ ಹೋದರೆ ಇವತ್ತು ಅವರು ನಿಮ್ಮ ಪಾದವೇ ಗತಿ ಅಂತೇಳಿ ಪಾದ ಹಿಡಿದು ಕರ್ಕೊಂಡು ಬಂದಿದ್ದಾರೆ. ನಿನ್ನೆ ಅವರು ಒಲ್ಲದ ಮನಸ್ಸಿನಿಂದ ಬಂದು ಅರ್ಧ ಗಂಟೆ ಕುಳಿತು ಊಟ ಮಾಡಿ ಹೊರಟೋಗಿದ್ದಾರೆ. ಆದರೆ ನಾನು ಹೇಳೋದು, ಮಲ್ಲಿಕಾರ್ಜುನ್ ಅವರು, ಶಾಮನೂರವರ ಮಗ ಮಲ್ಲಿಕಾರ್ಜುನ್ ಅವರು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತಂದರೆ, ಓಟಿಗಾಗಿ ಕಬಾಬ್ ತಿನ್ನಿಸೋದು ಯಾರನ್ನಾರು ನೋಡಿದ್ದೀರಾ ನೀವು? ನಮಗೆ ಓಟ್ ಹಾಕ್ರಪ್ಪ ಅಂತೇಳಿ ಕಬಾಬ್ ತಿನ್ನಿಸೋ ಮಟ್ಟಕ್ಕೆ ಬಂದುಬಿಟ್ರಲ್ಲ. ಇದು ನಿಮ್ಮ ಸಮುದಾಯಕ್ಕಾಗಲಿ ನಿಮ್ಮ ಕುಟುಂಬಕ್ಕಾಗಲಿ ಗೌರವ ತರ್ತಕ್ಕಂಥ ಒಂದು ವಿಷಯವಾಯಿತು. ಎಂಥ ವಿಪರ್ಯಾಸ! ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದು ಇದನ್ನು ಮಾಡ್ತಾ ಇದ್ದಾರೆ. ನೀವೇನೇ ಮಾಡಿದರೂ ಕೂಡ ಯಾವ ಪವಾಡವೂ ಆಗೋದಿಲ್ಲ. ಭಾರತೀಯ ಜನತಾ ಪಕ್ಷ ಎರಡೂ ಕಡೆ ಗೆಲ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು ಏನು ಚಿರುಮುರಿ ತಿಂತಿದ್ರಂತ? ಜನಗಣತಿ ಆದಾಗ ಏನು ಮಾಡ್ತಿದ್ರು? ಅದಾದಮೇಲೆ ವರದಿ ಬಂದಾಗ 5 ಗ್ರೂಪ್ಗಳು ಮಾಡಿದಾಗ ಇದನ್ನು ಒಪ್ಪದೆ, ನಿಮಗೆ ಕೊಟ್ಟ ವರದಿಯನ್ನು ಒಪ್ಪದೆ 3 ಗುಂಪುಗಳನ್ನು ಮಾಡಿದ್ದು ಯಾರು? ಕಾಂಗ್ರೆಸ್ ಅಲ್ವಾ? 3 ಗುಂಪುಗಳನ್ನು ಮಾಡಿ ಅದು ಸರಿಸಮನಾಗಿ ಇಲ್ಲದೆ ನೀವು ಸಮಾನಾಂತರ ಜಾತಿಗಳನ್ನು ಒಟ್ಟುಗೂಡಿಸದೆ ರೈಟ್ನಲ್ಲಿರೋರನ್ನ ಲೆಫ್ಟ್ಗೂ ಹಾಕಿದ್ದೀರಿ, ರೈಟಲ್ಲಿ ಇರಬೇಕಾದವರನ್ನು ಅಲಿಮಾರಿಗಳು ಅಂತ ಬೇರೆ ಕಡೆಗೆ ಹಾಕಿದ್ದೀರಿ. 3 ಗ್ರೂಪ್ ಮಾಡಿ ಅದನ್ನು ಗೊಂದಲ ಸೃಷ್ಟಿಸಿ ಯಾರಾದರೂ ಕೋರ್ಟ್ಗೆ ಹೋಗಲಿ, ಸ್ಟೇ ಕೊಡಲಿ, ಅದು ನಿಂತು ಹೋಗಲಿ. ಇದು ನಿಮ್ಮ ಉದ್ದೇಶ. ನಾವೆಂಗೆ ಈಗ ಸರ್ಕಾರ ನಮ್ಮದಿದ್ದರೆ ಈ ಒಳ ಮೀಸಲಾತಿಯನ್ನು 3 ಗುಂಪು ಮಾಡಿ ಗೊಂದಲ ಸೃಷ್ಟಿ ಮಾಡಿದ್ರೆ ನಾವು, ಇದು ನೀವು ಹೇಳೋದು ಸರಿ. ಕಾಂಗ್ರೆಸ್ ಸರ್ಕಾರ ನಮ್ದ? ನಾಚಿಕೆ ಆಗಬೇಕು ಇವ್ರಿಗೆ ಹೇಳಲಿಕ್ಕೆ ಮಾತುಗಳನ್ನು. ನಾಚಿಕೆ ಇಲ್ಲ. ಮೊನ್ನೆ ಇದು ಯಾರೋ ಹೋಮ್ ಮಿನಿಸ್ಟ್ರು ಡಾಕ್ಟರ್ ಪರಮೇಶ್ವರ್ ಕೂಡ ಅಜ್ಞಾನದ ಮಾತುಗಳನ್ನು ಆಡಿದ್ದಾರೆ. ಇದೆಲ್ಲಕ್ಕೂ ಕೂಡ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಹದೇವಪ್ಪ ಕಾರಣ. ಇವತ್ತು ಪರಿಶಿಷ್ಟ ಜಾತಿಯವರು ಪೂರ್ತಿ ಇವತ್ತು ಬೀದಿಯಲ್ಲಿ ನಿಲ್ಲಿಸಿ ಇವರು ರಾಜಕಾರಣ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ಇದರಲ್ಲಿ ಇದು BJPಯ ಯಾವ ಹಸ್ತಕ್ಷೇಪವೂ ಇದರಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲರಿಗೂ ಗೊತ್ತಾಗುತ್ತೆ, ಜನರಿಗೂ ಗೊತ್ತಾಗುತ್ತೆ, ತಮಗೂ ಗೊತ್ತಾಗುತ್ತೆ. ಯಾಕಂದರೆ ನಾವು ಅಧಿಕಾರದಲ್ಲಿಲ್ಲ, ಇದನ್ನೆಲ್ಲ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್.